ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪತ್ರಿಕಾ ಭವನದಲ್ಲಿ ಅತ್ಯಂತ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಟಿ.ವಿ. ಶಿವಾನಂದ ತಗಡೂರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯಬೇಕು, ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಜವಾಬ್ದಾರಿ ವಹಿಸಬೇಕು. ಪ್ರಾಮಾಣಿಕತೆ ಹಾಗೂ ಸಮಯ ಪ್ರಜ್ಞೆ ಪತ್ರಿಕೋದ್ಯಮದ ಮೂಲ ಅಡಿಪಾಯವಾಗಿದ್ದು, ಅದನ್ನು ಪ್ರತಿಯೊಬ್ಬ ಪತ್ರಕರ್ತರು ಪಾಲಿಸಬೇಕು ಅಂತ ಹಿತವಚನ ನೀಡಿ ಶಿವಾನಂದ ತಗಡೂರ್ ಅವರು ಶುಭ ಹಾರೈಸಿದರು. ಅನೇಕ ತಾಲೂಕುಗಳಲ್ಲಿ 7ನೇ ಆಶ್ಚರ್ಯ ಆಗುತ್ತೆ. 25 ವರ್ಷದಿಂದ KGF ಹಣ ಪರ್ಮನೆಂಟ್ ಅಧ್ಯಕ್ಷರಾಗಿ ತೊಂದರೆಗಳಿವೆ. ಈ ಥರದ್ದೆಲ್ಲ ಇಶ್ಯೂಸ್ಗಳು ಬಂದಮೇಲೆ ನಾವು ಅದನ್ನು ಮಾಡಲೇಬೇಕು. ಎಲ್ಲದಕ್ಕೆ ಮಾಡಿ ದೂರವಾಣಿಗಳಂಥ ಸರ್ವ ಸದಸ್ಯರ ಸಭೆಯಲ್ಲಿ ಏನಾದರೂ ನಾವು ಎಲ್ಲ ಮಾಡುವುದು ನಂದು ಈ ಥರದ 25-28 ವರ್ಷದಿಂದ ಅವರೇ ಅದೇ. ಆಮೇಲೆ ನಾನು ಅಡಿಗೆಗೆ ಹೋದೆ. ಜಿಲ್ಲಾ ಸಂದರ್ಭದಲ್ಲಿ ಕೊಡೋಣ ಇವರು ಇಲ್ಲೇ ಸೆಲೆಕ್ಷನ್ ಆಯಿತು. ಇವರು 8 ಜನ ಮುಂದೆ ಬಂದರೆ ಇಲ್ಲ ಸದಸ್ಯರು 10 ಮಂಡಲ ಅಷ್ಟೇ ಸಾಕು. ಅವರ ಭಾನುಮತಿಯವರು ಇಲ್ಲೇ ಇದ್ದಾರೆ, ಮಾಡಪ್ಪ ಇಲ್ಲೇ ಇದ್ದಾರೆ. ಜಿಲ್ಲಾ ಸಂಘಟನೆ ಕೊಟ್ಟಿದ್ದೀರಿ. 3 ಜನರಿಗೆ ಇನ್ನೂ ನೆನಪಿದೆ. 3 ಜನರಿಗೆ ನಾವೇ ಡೈರೆಕ್ಟ್ ಸಂಘ ಕೊಡೋದು. ಆದರೆ ಈಗ ಅಂದರೆ ಇಲ್ಲ, ಅವ್ರಿಗೂ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ. ಹೊಸ ನೀರು ಬರೋದಕ್ಕೆ ಬಿಡಬೇಕು. ಹೊಸ ನೀರು ಬರೋದ್ಬೇಡ ಸಂಖ್ಯೆ ಬೆಳೆಯುತ್ತೆ. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಶೆಟ್ರು, ರಂಗಸ್ವಾಮಿ, ಬಾರಾಸು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ತಾಲೂಕಿನ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು.